ಎಲ್ಲರೂ ನಮಸ್ಕಾರ. ಕ್ಲೀನ್ ವಾಟರ್ ಇದೆ. ಸಪೋಸ್ ಇಫ್ ಇಟ್ ಇಸ್ ಸಾಲ್ಟ್ ಬಾರ್ಡರ್ಲೆಸ್ 25 ನಿಮ್ಗೆ ನಾನು ಮಾಡ್ಕೊಡ್ತೀನಿ. ಎಲ್ಲರೂ ನಮಸ್ಕಾರ ಗೈಸ್, ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಇವತ್ತಿನ ವಿಡಿಯೋ ಏನಂದ್ರೆ ಲೈಕ್ಲಿ ಗೊತ್ತಾಗಿರುತ್ತೆ, ಎಸ್ ನಾವು ಒಂದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಏನ್ ಅನ್ಬಾಕ್ಸಿಂಗ್ ಅಂದ್ರೆ ಈ ಫೋನ್ ಅನ್ಬಾಕ್ಸಿಂಗ್. ಎಸ್, ಇಟ್ಸ್ Oppo F25 Pro. ರೀಸೆಂಟ್ ಆಗಿ ಲಾಂಚ್ ಆಗಿದೆ. ನೀವೇನೋ ಈ ಫೋನ್ ಇಸ್ಕೊಂಡ್ಬೇಕಂದ್ರೆ ಇಸ್ ಇಟ್ ವರ್ತ್ ಬೈಯಿಂಗ್ ಎಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಎಷ್ಟು ಪ್ರೈಸ್ ಆಯಿತು ಇದಕ್ಕೆ ಅದು ವಿಡಿಯೋದಲ್ಲಿ ತಿಳಿಸ್ತೀನಿ. ಬಟ್ ಇದರಲ್ಲಿ ಸ್ವಲ್ಪ ಒಂದು ಎಕ್ಸ್ಟ್ರಾ ಆರ್ಡಿನರಿ ಫೀಚರ್ಸ್ಗಳೆಲ್ಲ ಆ್ಯಡ್ ಮಾಡಿದ್ದಾರೆ. ಅದು ಏನೆಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ಅದಕ್ಕೆ ಮುಂಚೆ ನೀವೇನೋ ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳು ನಮ್ಮ ಚಾನಲ್ ಬರ್ತಾ ಇರುತ್ತೆ. ರೈಟ್ ಬಿಟ್ ಕಂಟೆಂಟ್ ಬರುತ್ತೆ, ಅನ್ಬಾಕ್ಸಿಂಗ್ ಬರುತ್ತೆ, ಮತ್ತೆ ಬೆಂಗಳೂರಲ್ಲಿ ಜನ ಹೆಂಗೆಲ್ಲ ಗಾಡಿ ಓಡಿಸ್ತಾರೆ ಅದಂತೂ ವಿಡಿಯೋನೂ ಬರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ. ಸೊ ಬನ್ನಿ ಈಗ ವಿಡಿಯೋಗೆ ಹೋಗೋಣ. ಸೊ ಇದು ಬಂದ್ಬಿಟ್ಟು Oppo F25 Pro. ಮುಂಚೆನೆ ಹೇಳಿದಂಗೆ ಸೊ ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಹೇಳ್ತೀನಿ. ಆಮೇಲೆ ನಿಮಗೆ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತೀನಿ. ಆಲ್ರೆಡಿ ಬಾಕ್ಸ್ನ ಓಪನ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಫೋನ್ ಇದೆಯಾ ಇಲ್ಲ ಅಂತ ಗೊತ್ತಾಗಬೇಕಲ್ಲ, ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಸೊ ಇದರಲ್ಲಿ ಏನೆಲ್ಲ ಬರುತ್ತೆ ಅಂದರೆ 64 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಕ್ಲಿಯರ್ ಟ್ರಿಪಲ್ ಕ್ಯಾಮ್ರಾ ಬರುತ್ತೆ. ಬಾರ್ಡರ್ಲೆಸ್ ಲೀಡ್ ಸ್ಕ್ರೀನ್ ಬರ್ತಾ ಇದೆ. ಮತ್ತೆ 67 ವಾಟ್ಸ್ ಸೂಪರ್ ಫ್ಲಾಶ್ ಚಾರ್ಜರ್ ಸಿಗ್ತಾ ಇದೆ. 500 mAh ಬ್ಯಾಟ್ರಿ ಇದು. ಆಮೇಲೆ ಇದ್ರಲ್ಲಿ ಬಂದ್ಬಿಟ್ಟು IP65 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಅಂತ ಹೇಳಿದ್ದಾರೆ. ಇದು ಹೆಂಗಂದ್ರೆ 30 ಮಿನಿಟ್ಸ್ ತನಕ ನೀವು ವಾಟರ್ ಅಲ್ಲಿ ಹಾಕಿದ್ರೆ ಏನೂ ಆಗಲ್ಲ ಅಂತ ಹೇಳಿದಾರೆ. ಬಟ್ ಇದರಲ್ಲಿ ಯಾವ ವಾಟರ್ ಅಂದ್ರೆ ಕ್ಲೀನ್ ವಾಟರ್ ಇದೆ. ಸಪೋಸ್ ಇಫ್ ಇಟ್ ಸಾಲ್ಟ್ ವಾಟರ್, ಡ್ರೈನೇಜ್ ವಾಟರ್ ಅದರಲ್ಲೆಲ್ಲ ಬಿತ್ತಂದ್ರೆ ಕವರ್ ಆಗಲ್ಲ. ಸೊ ಇದೊಂದಿದೆ. ಸೊ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ. ಈ ಫೋನ್ದು ಈಗ ಓಪನ್ ಮಾಡ್ತಾ ಇದ್ದೀನಿ. ಇದು ಫೀಲ್ ಇದೆಯಲ್ಲ. ಸೊ ಫಸ್ಟು ಬಾಕ್ಸ್ನ ಏನೆಲ್ಲ ಬರ್ತಾಯಿದೆ, ಬಾಕ್ಸ್ ಬರ್ತಾಯಿದೆ ನಮಗೆ ಒಪ್ಪೋದ ಬಾಕ್ಸು. ಆಮೇಲೆ ಫೋನ್ ಬರ್ತಾಯಿದೆ, ಜೊತೆಲೇ ಬಂದ್ಬಿಟ್ಟು ಚಾರ್ಜರ್. ಇದು ಬಂದ್ಬಿಟ್ಟು 67 ವಾಟ್ಸ್ ಚಾರ್ಜರ್ ಅಂತ ಹೇಳಿದ್ದಾರೆ. ಇಟ್ ಇಸ್ ಅ ಫಾಸ್ಟ್ ಚಾರ್ಜಿಂಗ್. ಸೊ ಆ ಜೊತೆಲೇ ಬಂದ್ಬಿಟ್ಟು ನಮಗೆ ಟೈಪ್ ಸಿ ಚಾರ್ಜರ್ ಬರ್ತಾಯಿದೆ. ಸೊ ಇದೆಲ್ಲ ಬೇರೆ ಏನೋ ಇದೆಯಾ ಬಾಕ್ಸ್ ಒಳಗಡೆ? ಏನಿಲ್ಲ, ಅಷ್ಟೇ ಖಾಲಿ. ಸೊ ಇದೆಲ್ಲ ಒಳಗಡೆ ಹಾಕೋಣ. ಇದಲ್ಲಿ ಏನೆಲ್ಲ ಬರ್ತಿದೆ ನೋಡೋಣ. ಓಕೆ, ನಮಗೊಂದು ಕೇಸ್ ಕೊಡ್ತಾ ಇದ್ದಾರೆ, ಟ್ರಾನ್ಸ್ಪರೆಂಟ್ ಕೇಸ್. ದಟ್ ಇಸ್ ಕ್ವಾಲಿಟಿ ಓಕೆ, ನಾಟ್ ಬ್ಯಾಡ್. ಟೈಮ್ ಬಿಂಗ್ ಇದು ಯೂಸ್ ಮಾಡೋಣ. ಆಮೇಲೆ ಸಿಮ್ ಇಜೆಕ್ಟ್ದು ಪಿನ್ ಕೊಡ್ತಾರೆ. ತುಂಬ ಸಿಮ್ ಇಜೆಕ್ಟ್ ಪಿನ್ ಬಂದ್ಬಿಟ್ಟಿದೆ ನಮ್ಮ ಹತ್ರ ಆಲ್ರೆಡಿ. ಸೈಡ್ಗೆ ಹಾಕೋಣ. ಸೇಫ್ಟಿ ಗೈಡು ಅದು ಸೈಡಿಗೆ ಹಾಕೋಣ. ಮತ್ತು ಒಪ್ಪೋದು ಕ್ವಿಕ್ ಗೈಡ್ ಬಂದಿದೆ. ಹಾಂ, ಓಕೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 2 ಸ್ಲಿಮ್ ಸ್ಲಾಟ್ ಬರುತ್ತೆ, ಒಂದು ಮೆಮೊರಿ ಕಾರ್ಡ್ ಬರುತ್ತೆ. ಇದು ನೀವು ಇದರ್ ಮೆಮೊರಿ ಕಾರ್ಡಾಗಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸಿಮ್ ಕಾರ್ಡಾಗಿ ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ಎ ಡ್ರಾಪ್ ಬ್ಯಾಕ್ ಫಾರ್ ಅಸ್. ಸೊ ಓಕೆ, ಇದೊಂದು ಸೈಡಿಗೆ ಹಾಕೋಣ. ಸೊ ಇದಿಷ್ಟು. ಬೇರೆ ಏನೋ ಇದೆಯಾ? ಬೇರೆ ಏನಿಲ್ಲ, ಖಾಲಿ. ಸೊ ಇದಿಷ್ಟು ಈ ಬಾಕ್ಸ್ ಒಳಗಡೆ ಬರ್ತಾ ಇರುವ. ಈಗ ನಮ್ಮ ಮೇನ್ ಬಾಯ್ ಅಷ್ಟು ಓಪನ್ ಮಾಡೋಣ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಫೋನ್ ಗೈಸ್. ಏನು ಕ್ಲಿಸ್ಟರ್ ಕ್ಲಿಯರ್. ಇದು ಲಾವಾ ರೆಡ್ ಅಂತ ಹೇಳ್ತಾರೆ. ಇದು ಸನ್ಲೈಟಲ್ಲಿ ರೆಡ್ ಆಗಿರುತ್ತೆ, ಇದರಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಆಗಿರುತ್ತೆ. ಪ್ಲಾಸ್ಟಿಕ್ ಮೆಟಲ್ ಬಾಡಿ ಎಲ್ಲ ಬರ್ತು. ಈ ಸೈಡಿಗೆ ಬಂದ್ಬಿಟ್ಟು ನಿಮಗೆ ಪಿನ್ ಇಜೆಕ್ಟ್ ಟೂಲ್ ಬರ್ತಾ ಇದೆ. ಈ ಸೈಡ್ ಬಂದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬರ್ತಾ ಇದೆ. ಕೆಳಗಡೆ ಬಂದ್ಬಿಟ್ಟು ನಿಮಗೆ ಟೈಪ್ ಸಿ ಚಾರ್ಜರ್ ಬರ್ತಾ ಇದೆ. ಮತ್ತು ಜೊತೆಲೇ ಬಂದ್ಬಿಟ್ಟು ನಾಯ್ಸ್ ಕ್ಯಾನ್ಸಲೇಷನ್ದು ಸ್ಪೀಕರಲ್ಲಿ ಬರ್ತಾ ಇದೆ. ಇದು ಡಾಟ್ ಥರ ಕೊಟ್ಟಿದ್ದಾರೆ. ಸೊ ಆನ್ ಮಾಡಿ ನೋಡೋಣ. ಸೊ ಇದನ್ನು ಇನ್ನೂ ಸೆಟಪ್ ಮಾಡಿಲ್ಲ ನಾನು. ಇದರಲ್ಲಿ ಏನೆಲ್ಲ ಕೊಡ್ತಾ ಇದ್ದಾರೆ ಅಂದರೆ 120 Hz ತನಕ ಇದನ್ನ ಮಾಡ್ಬೋದು ಅಂತ ಹೇಳ್ತಾಯಿದ್ದಾರೆ. ವಿಚ್ ಇಸ್ ಲೈಕ್ ರಿಫ್ರೆಶಿಂಗ್ ರೇಟು. ಗ್ರೇಟ್. ಕಲರ್ ನೋಡ್ರಿ ಗೈಸ್, ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು, ಲಾವಾ ರೆಡ್ಡು. ಸೊ ಇದು ಬಂದ್ಬಿಟ್ಟು ಸ್ಟಾಕ್ ಆ್ಯಂಡ್ರಾಯ್ಡ್ 14 ಬರ್ತಾ ಇದೆ ಇದರಲ್ಲಿ. ಯೂಶಲಾಗಿ ಬೇರೆ ಫೋನಲ್ಲಿ ಬಂದ್ಬಿಟ್ಟು 13, ಬಟ್ ಈಗ ಆ್ಯಂಡ್ರಾಯ್ಡ್ 14 ಬಂದಿದೆ. ಸೊ ಆ್ಯಂಡ್ರಾಯ್ಡ್ 14 ಕೊಡ್ತಾ ಇದ್ದಾರೆ. ಈ ಕಲರ್ OS, ಇವ್ರದ್ದು ಕಲರ್ OS ಗೊತ್ತಿರ್ಬೋದು ನಿಮಗೆ. ಆ್ಯಂಡ್ ಜೊತೆಲೇ ಬಂದ್ಬಿಟ್ಟು ಇದರಲ್ಲಿ ಬೂಟ್ ವೈರ್ ಅದೆಲ್ಲೂ ಇಲ್ಲ.
ನಾರ್ಮಲ್ ಸ್ಟಾಕ್ ಆ್ಯಂಡ್ರಾಯ್ಡ್ ಹೆಂಗಿರುತ್ತೋ ಅದೇ ಥರ ಇರುತ್ತೆ, ಸ್ವಲ್ಪ ಕೆಲವೊಂದು ಇದಿರುತ್ತೆ ಅಷ್ಟೇ. ಸೊ ಬೇಗ ಸೆಟಪ್ ಮಾಡಿಬಿಡೋಣ. ಫೀಲ್ ಮಾತ್ರ ಎಪಿಕ್ ಆಗಿದೆ ಗೈಸ್, ಸಖತ್ತಾಗಿದೆ ಫೀಲ್ ಮಾತ್ರ. ಮೊಬೈಲ್ ನೆಟ್ವರ್ಕ್ಗೆ ಆಮೇಲೆ ಕನೆಕ್ಟ್ ಮಾಡೋಣ, ಫಸ್ಟ್ ವೈಫೈ ಕನೆಕ್ಟ್ ಮಾಡಿಬಿಡಿಸ್ಬಿಡೋಣ. Okay. Next. Getting your phone ready. ರಿಫ್ರೆಶಿಂಗ್ ರೇಟು ಸಖತ್ತಾಗಿದೆ, ಫೀಲ್ ಆಫ್ ದಿ ಫೋನ್ ಬಂದ್ಬಿಟ್ಟು ಸಖತ್ತಾಗಿದೆ ಗೈಸ್, ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಸೊ ನೀವೇನೋ ಈ ಫೋನ್ ಯೂಸ್ ಮಾಡಬೇಕು, ಬೈ ಮಾಡಬೇಕಂದ್ರೆ ನಾನು ಅಮೆಝಾನ್ದು ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ಬಂದ್ಬಿಟ್ಟು ಕೆಲವೊಂದು ಕಾರ್ಡ್ ಮೇಲೆ ಆಫರ್ಸ್ ನಡೀತದೆ. ಅದೇ ಥರ ನನಗೆ ಬಂದ್ಬಿಟ್ಟು ಒಂದು ಲಿಕ್ವಿಡ್ ಡೀಲಿಗೆ ಬಂತು 26,000 ಬಂದ್ಬಿಟ್ಟು ಆಲ್ಮೋಸ್ಟ್ ನನಗೆ 24,000 ತನಕ ಸಿಕ್ತು ಕಾರ್ಡು. ಸೊ ಅದರಿಂದ ಒಂದು 1,000 ರೂಪೀಸ್ ಡಿಸ್ಕೌಂಟ್ ಬಂತು. ಮತ್ತು ಇದು ನನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು 64 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಪ್ರೈಮರಿ ಆಗಿರುತ್ತೆ, ಒಂದು 13 ಮೆಗಾ ಪಿಕ್ಸೆಲ್ದು ಅಲ್ಟ್ರಾ ವೈಡ್ ಇರುತ್ತೆ. ಆಮೇಲೆ ಜೊತೆಲೇ ಬಂದ್ಬಿಟ್ಟು ನಿಮಗೆ 2 ಮೆಗಾ ಪಿಕ್ಸೆಲ್ದು ಮೈಕ್ರೋ ಕ್ಯಾಮ್ರಾ ಬರುತ್ತೆ. ಇದರಲ್ಲಿ ಇನೋವೇಟಿವ್ AI ಕ್ಯಾಮರಾ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಫೀಚರ್ ಆ್ಯಡ್ ಮಾಡಿದ್ದಾರೆ. ಸೊ ಅದರದ್ದು ಡೆಡಿಕೇಟೆಡ್ ವಿಡಿಯೋ ಒಂದು ಸಪ್ರೇಟಾಗಿ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಇದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಥರನೇ ಇಟ್ಕೊಳ್ಳೋಣ. ಇನ್ ಡೆಪ್ತ್ ಆಫ್ ಈ ಫೋನ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಂದ್ರೆ, ಈ ಫೀಚರ್ಸ್ ಕಂಪ್ಲೀಟಾಗಿ ಗೊತ್ತಾಗಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಬೇಗ ನಾನು ಈ ವಿಡಿಯೋನ ಫೋನ್ ಬಗ್ಗೆ ಡೀಟೇಲ್ ವಿಡಿಯೋ ನಿಮ್ಗೆ ನಾನು ಮಾಡ್ಕೊಡ್ತೀನಿ. ನಿಮ್ಗೆ ಏನೋ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅದುವರೆಗೂ ಪೀಸ್ ಔಟ್.